ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ಪೈಥಾನ್ ಗ್ರಾಫಿಕ್ಸ್ ನಿರ್ದೇಶಗಳನ್ನು ಉಪಯೋಗಿಸಿ ವಿವಿಧ ಜ್ಯಾಮಿತಿಯ ಆಕೃತಿಗಳನ್ನು ರಚಿಸುವ ರೀತಿಯನ್ನು ನಾವು ಕಲಿತಿದ್ದೇವೆ. ಆವರ್ತನ ನಿರ್ದೇಶಗಳನ್ನು ಉಪಯೋಗಿಸಿ ಅಂದರೆ ಲೂಪ್ ಸ್ಟೇಟ್ಮೆಂಟ್ಗಳ ಸಹಾಯದೊಂದಿಗೆ ಜ್ಯಾಮಿತಿಯ ಆಕೃತಿಗಳನ್ನು ಒಳಗೊಂಡಿರುವ ಪ್ಯಾಟರ್ನ್ಗಳನ್ನು ರಚಿಸುವುದು ಹೇಗೆಂದು ಇಂದಿನ ತರಗತಿಯಲ್ಲಿ ಕಲಿಯುವ. ನೆಸ್ಟೆಡ್ ಲೂಪ್ ಒಂದು ಪ್ರೋಗ್ರಾಂ ಕಾರ್ಯಾಚರಿಸುವಾಗ ಕೆಲವು ನಿರ್ದೇಶಗಳನ್ನು ಪುನಃ ಪುನಃ ಉಪಯೋಗಿಸಬೇಕಾಗಿ ಬರುತ್ತದೆ. ಇಂತಹ ಸಂದರ್ಭಗಳಲ್ಲಿ ನಾವು ಆವರ್ತನ ನಿರ್ದೇಶಗಳು ಅಥವಾ ಲೂಪ್ ಸ್ಟೇಟ್ಮೆಂಟ್ಗಳನ್ನು ಉಪಯೋಗಿಸುತ್ತೇವೆ. ಆದರೆ ಇತರ ಕೆಲವು ಸಂದರ್ಭಗಳಲ್ಲಿ ಆವರ್ತನ ನಿರ್ದೇಶಗಳ ಒಳಗೆ ಪುನಃ ಆವರ್ತನ ನಿರ್ದೇಶಗಳನ್ನು ನೀಡಬೇಕಾಗಿ ಬರುತ್ತದೆ. ಇದನ್ನು ನೆಸ್ಟೆಡ್ ಲೂಪ್ ಎನ್ನುವರು. ಪೈಥಾನ್ ಗ್ರಾಫಿಕ್ಸ್ ವಿಂಡೋದಲ್ಲಿ ರಚಿಸುವ ಆಕೃತಿಗಳಿಗೆ ಸಾಮಾನ್ಯವಾಗಿ ಕಪ್ಪು ಬಣ್ಣವಿರುತ್ತದೆ. ಇದನ್ನು ಬದಲಿಸಬೇಕಿದ್ದರೆ ಕಲರ್ ಎಂಬ ನಿರ್ದೇಶವನ್ನು ಉಪಯೋಗಿಸಿದರೆ ಸಾಕಾಗುತ್ತದೆ. ಉದಾಹರಣೆಗೆ ಕಲರ್ ಬ್ರ್ಯಾಕೆಟ್ನೊಳಗೆ ಇನ್ವರ್ಟೆಡ್ ಕಾಮಾದಲ್ಲಿ ಬ್ಲೂ ಎಂದು ಪ್ರೋಗ್ರಾಂನಲ್ಲಿ ನೀಡಿದರೆ ಮುಂದೆ ರಚಿಸುವ ಎಲ್ಲ ಆಕೃತಿಗಳು ನೀಲಿ ಬಣ್ಣದಲ್ಲಿ ಲಭಿಸುತ್ತದೆ. ಚೌಕವನ್ನು ಉಪಯೋಗಿಸಿ ಕೆಲವು ಪ್ಯಾಟರ್ನ್ಗಳನ್ನು ರಚಿಸುವುದು ಹೇಗೆಂದು ನೋಡುವ. ಫ್ರಮ್ ಟರ್ಟಲ್ ಇಂಪೋರ್ಟ್ ಎಂಬುದು ಗ್ರಾಫಿಕ್ಕನ್ನು ತರಲಿರುವ ಕಮಾಂಡ್. ಕ್ಲಿಯರ್ ಇದು ಮೊದಲೇ ಸ್ಕ್ರೀನಲ್ಲಿ ಏನಾದರೂ ಪ್ರಿಂಟ್ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡಲು ಇರುವ ಕಮಾಂಡ್. ಫಾರ್ ಐ ಇನ್ ರೇಂಜ್ 6 ಎಂಬುದು ಚೌಕ 6 ಸಲ ಆವರ್ತಿಸಲು ಇರುವ ಕಮಾಂಡ್. ರೈಟ್ 60 ಚೌಕ ರಚಿಸುವುದಕ್ಕಿಂತ ಮೊದಲು 60 ಡಿಗ್ರಿ ಬಲಕ್ಕೆ ತಿರುಗಲು ಇರುವಂತಹ ಕಮಾಂಡ್. ಇಲ್ಲದಿದ್ದರೆ ನಂತರದ ಚೌಕಗಳು ಒಂದರ ಮೇಲೊಂದು ಪ್ರಿಂಟ್ ಆಗುತ್ತದೆ. ಫಾರ್ ಜೆ ಇನ್ ರೇಂಜ್ 4 ಫಾರ್ವರ್ಡ್ 100 ರೈಟ್ 90 ಇದು ಚೌಕವನ್ನು ರಚಿಸುವುದಕ್ಕಿರುವ ಪೈಥಾನ್ ಕೋಡ್ಗಳಾಗಿದೆ. ಒಂದು ಚೌಕವನ್ನು ರಚಿಸುವ ಪೈಥಾನ್ ನಿರ್ದೇಶನವು ಫಾರ್ ಜೆ ಇನ್ ರೇಂಜ್ 4 ಫಾರ್ವರ್ಡ್ 100 ರೈಟ್ 90 ಆಗಿದೆ. ಈ ಚೌಕವು 6 ಸಲ ಆವರ್ತಿಸಲ್ಪಡಬೇಕಾದರೆ ಇದರ ಮೊದಲು ನಾವು ಕೊಡುವಂತಹ ಒಂದು ಕಮಾಂಡ್ ಫಾರ್ ಐ ಇನ್ ರೇಂಜ್ 6 ರೈಟ್ 60. ಒಂದು ಚೌಕವನ್ನು ರಚಿಸುವುದಕ್ಕಿರುವ ಕೋಡ್ಗಳು ಇನ್ನೊಂದು ಚೌಕವನ್ನು 6 ಸಲ ಪ್ರಿಂಟ್ ಮಾಡಲು ಹಾಗೂ ಪ್ರತಿಯೊಂದು ಸಲ ಪ್ರಿಂಟ್ ಮಾಡುವಾಗಲೂ 60 ಡಿಗ್ರಿ ಬಲಕ್ಕೆ ತಿರುಗುವುದಕ್ಕಿರುವ ಕೋಡ್ಗಳಾಗಿದೆ. ಮೊದಲು ಚೌಕವನ್ನು ರಚಿಸುವ ಕೋಡನ್ನು ಬರೆದು ಪ್ರೋಗ್ರಾಮನ್ನು ರನ್ ಮಾಡಿ ನೋಡುವ. ಫಾರ್ ಜೆ ಇನ್ ರೇಂಜ್ 4 ಫಾರ್ವರ್ಡ್ 100 RT 90 ರನ್ ಮಾಡ್ಯೂಲ್. ಈಗ ಒಂದು ಚೌಕವು ರಚಿಸಲ್ಪಟ್ಟಿತು. ಈ ಚೌಕವನ್ನು 6 ಸಲ ರಚಿಸಲು ಹಾಗೂ ಪ್ರತಿಯೊಂದು ಸಲ ರಚಿಸುವಾಗಲೂ 60 ಡಿಗ್ರಿಯಷ್ಟು ಟರ್ಟಲ್ ತಿರುಗಬೇಕು. ಅದಕ್ಕಾಗಿ ಫಾರ್ ಐ ಇನ್ ರೇಂಜ್ 6 ರೈಟ್ 60. ನಂತರ ಚೌಕವನ್ನು ನಿರ್ಮಿಸಲಿರುವ ಕಮಾಂಡ್
ಪ್ರತಿಯೊಂದು ಕಮಾಂಡು ಕೂಡ ಒಂದು ನಿರ್ದಿಷ್ಟ ಜಾಗದಲ್ಲೇ ಬರಬೇಕು. ಈ ಪ್ರೋಗ್ರಾಮನ್ನು ರನ್ ಮಾಡಿ ನೋಡುವ. ರನ್ ಮಾಡ್ಯೂಲ್. ಈಗ ಚೌಕವು 6 ಸಲ ರಚಿಸಲ್ಪಡುತ್ತದೆ. ಪ್ರತಿ ಸಲ 60 ಡಿಗ್ರಿಯಷ್ಟು ಟರ್ಟಲ್ ಬಲಕ್ಕೆ ತಿರುಗುತ್ತದೆ. ಇರುವ ಪ್ರೋಗ್ರಾಮನ್ನು ಇನ್ನೊಮ್ಮೆ ರನ್ ಮಾಡಿ ನೋಡುವ. ಇದರಲ್ಲಿ ಚೌಕದ ಬದಲು ತ್ರಿಕೋನವನ್ನು ರಚಿಸಲು ಚೌಕದ ಕಮಾಂಡ್ನಲ್ಲಿ ತ್ರಿಕೋನದ ಕಮಾಂಡನ್ನು ಕೊಡುವ. ಫಾರ್ ಜೆ ಇನ್ ರೇಂಜ್ 3 ಫಾರ್ವರ್ಡ್ 100 RT 120. ಈಗ ಒಂದು ತ್ರಿಕೋನವು 6 ಸಲ ರಚಿಸಲ್ಪಡುತ್ತದೆ. ಪ್ರತಿ ಸಲ ರಚಿಸುವಾಗಲೂ ಟರ್ಟಲ್ 60 ಡಿಗ್ರಿಯಷ್ಟು ತಿರುಗುತ್ತದೆ. ಮೇಲಿನ ಕಮಾಂಡ್ ಒಂದೇ, ನಂತರ ಆಕೃತಿಯ ಕಮಾಂಡನ್ನು ಬದಲಿಸುವಂಥದ್ದು. ಇನ್ನು 4i ಇನ್ ರೇಂಜ್ 5, ಈಗ ಒಂದು ಸಮಪಂಚಭುಜವು ಸಿಗುವುದು. ಅದಕ್ಕೆ ಕೋನ 72 ಡಿಗ್ರಿ. ಫಾರ್ ಜೆ ಇನ್ ರೇಂಜ್ 5 ಫಾರ್ವರ್ಡ್ 100 RT 72. ರನ್ ಮಾಡುವ. ಈಗ ಪಂಚಭುಜಗಳು 5 ಪಂಚಭುಜಗಳು ರಚಿಸಲ್ಪಟ್ಟಿತು. ಪ್ರತಿ ಸಲ ರಚಿಸುವಾಗ 60 ಡಿಗ್ರಿಯಷ್ಟು ತಿರುಗಲ್ಪಡುತ್ತದೆ. ಇನ್ನು ಫಾರ್ ಜೆ ಇನ್ ರೇಂಜ್ 6 ಅಂತ ಕೊಡುವ. ಒಂದು ಷಡ್ಭುಜವನ್ನು ರಚಿಸಿ ಪ್ಯಾಟರ್ನನ್ನು ತಯಾರಿಸುವ. ಆಗ ಕೋನ 60 ಡಿಗ್ರಿ. ಷಡ್ಭುಜವನ್ನು ಉಪಯೋಗಿಸಿ ಒಂದು ಪ್ಯಾಟರ್ನ್. ಇನ್ನು ಅಷ್ಟಭುಜವನ್ನು ಉಪಯೋಗಿಸಿ ಒಂದು ಪ್ಯಾಟರ್ನನ್ನು ನಿರ್ಮಿಸುವ. ಇದರಲ್ಲೇ ಷಡ್ಭುಜದ ಬದಲು ಅಷ್ಟಭುಜಕ್ಕಿರುವ ಕೋಡ್ಗಳನ್ನು ಕೊಡುವ. ಫಾರ್ ಜೆ ಇನ್ ರೇಂಜ್ 8 ಫಾರ್ವರ್ಡ್ 100 RT 45. ರನ್ ಮಾಡುವ. ಹೀಗೆ ನಮಗೆ ಬೇಕಾದ ರೀತಿಯಲ್ಲಿ ಪ್ಯಾಟರ್ನ್ಗಳನ್ನು ತಯಾರಿಸಬಹುದು. ಈ ಪ್ರೋಗ್ರಾಮಿನಲ್ಲಿ ಒಂದು ಹೊಸ ನಿರ್ದೇಶನ ಕಲರ್ ಬ್ರ್ಯಾಕೆಟ್ನೊಳಗೆ ಇನ್ವರ್ಟೆಡ್ ಕಾಮಾದಲ್ಲಿ ಬ್ಲೂ ಎಂದು ಕೊಡಲಾಗಿದೆ. ಈ ಹೊಸ ನಿರ್ದೇಶನವನ್ನು ಪ್ರೋಗ್ರಾಮ್ನಲ್ಲಿ ಸೇರಿಸುವುದರಿಂದ ಪ್ಯಾಟರ್ನ್ ನೀಲ ಬಣ್ಣದಲ್ಲಿ ಪ್ರಿಂಟ್ ಆಗುತ್ತದೆ. ಮೊದಲು ಮಾಡಿದ ಚೌಕವನ್ನು ಪ್ರಿಂಟ್ ಮಾಡಲಿರುವ ಪ್ರೋಗ್ರಾಮಿನಲ್ಲಿ ಕಲರ್ ಬ್ರ್ಯಾಕೆಟ್ನೊಳಗೆ ಇನ್ವರ್ಟೆಡ್ ಕಾಮಾದಲ್ಲಿ ಬ್ಲೂ ಎಂದು ಕೊಟ್ಟು ಈ ಪ್ರೋಗ್ರಾಮನ್ನು ರನ್ ಮಾಡಿ ನೋಡುವ. ಈಗ ಚೌಕಗಳು ನೀಲ ಬಣ್ಣದಲ್ಲಿ ಪ್ರಿಂಟ್ ಆಗುತ್ತದೆ. ಇನ್ನು ಚೌಕದ ಬದಲು ಬೇರೊಂದು ಆಕೃತಿಯನ್ನು ನೋಡುವ. ಷಡ್ಭುಜವನ್ನು ರಚಿಸಿ ನೋಡುವ. ಅದಕ್ಕಾಗಿ ಫಾರ್ ಜೆ ಇನ್ ರೇಂಜ್ 4ರ ಬದಲು 6 ಕೊಡುವ. ಷಡ್ಭುಜ ರಚಿಸುವಾಗ ಕೋನ 60 ಬರಬೇಕು. ರೈಟ್ 60. ರನ್ ಮಾಡಿ ನೋಡುವ. ಹಲವು ಬಣ್ಣಗಳಲ್ಲಿ ಚೌಕಗಳನ್ನು ರಚಿಸುವುದರೊಂದಿಗೆ ಚೌಕಗಳಿಗೆ ಬಣ್ಣ ಕೊಡುವ ನಿರ್ದೇಶಗಳನ್ನು ಟರ್ಟಲ್ ಗ್ರಾಫಿಕ್ಸ್ನಲ್ಲಿ ನಾವು ನೋಡಿದೆವು. ಇನ್ನು ಔಟ್ಪುಟ್ ಆಗಿ ಬಂದಂತಹ ಚೌಕಗಳ ಒಳಗೆ ಬಣ್ಣವನ್ನು ತುಂಬಿಸುವುದು ಹೇಗೆ? ಅದಕ್ಕಾಗಿ ಬಿಗಿನ್ ಅಂಡರ್ಸ್ಕೋರ್ ಫಿಲ್ ಬ್ರ್ಯಾಕೆಟ್ ಹಾಗೂ ಎಂಡ್ ಫಿಲ್ ಬ್ರ್ಯಾಕೆಟ್ ಎಂಬ ನಿರ್ದೇಶಗಳನ್ನು
ನಾವು ಉಪಯೋಗಿಸ್ತೇವೆ. ಈ ಎರಡು ನಿರ್ದೇಶಗಳನ್ನು ಉಪಯೋಗಿಸಿಕೊಂಡು ಜ್ಯಾಮಿತಿಯ ಆಕೃತಿಯ ಒಳಗೆ ಬಣ್ಣವನ್ನು ತುಂಬಿಸುವುದು ಹೇಗೆಂದು ನೋಡುವ. ಮೊದಲು ರಚಿಸಿದ ಪ್ರೋಗ್ರಾಮ್ನಲ್ಲಿ ಚೌಕಗಳಿಗೆ ಬಣ್ಣವನ್ನು ಕೊಟ್ಟೆವು. ಇನ್ನು ಚೌಕದ ಒಳಗೆ ಬಣ್ಣವನ್ನು ತುಂಬಿಸುವುದು ಹೇಗೆಂದು ನೋಡುವ. ಅದಕ್ಕಾಗಿ ಫಾರ್ I in range 6 ರೈಟ್ 60 ಆದ ನಂತರ ತುಂಬಿಸಬೇಕಾದ ಬಣ್ಣ ಅಂದರೆ ಪ್ಯಾಟರ್ನ್ನ ಹೊರಬದಿಯ ಬಣ್ಣವನ್ನು ಶುರು ಬರಿಬೇಕು, ಒಳಗೆ ತುಂಬಿಸಬೇಕಾದ ಬಣ್ಣವನ್ನು ನಂತರ ಬರಿಬೇಕು. ಪ್ಯಾಟರ್ನಿನ ಚೌಕಗಳಿಗೆ ನೀಲ ಬಣ್ಣವನ್ನು ತುಂಬಿಸಲು ಬಾರ್ಡರಿಗೆ ಕಪ್ಪು ಬಣ್ಣವನ್ನು ಕೊಡಲು ಇರುವ ನಿರ್ದೇಶ ಕಲರ್ ಬ್ರ್ಯಾಕೆಟ್ನೊಳಗೆ ಬ್ಲ್ಯಾಕ್ ಬ್ರ್ಯಾಕೆಟ್ ಇನ್ವರ್ಟೆಡ್ ಕಾಮಾದೊಳಗೆ ಬ್ಲೂ. ಅಂದರೆ ಮೊದಲು ಬರೆಯುವ ಬಣ್ಣ ಬಾರ್ಡರಿಗೂ ನಂತರ ಬರೆಯುವ ಬಣ್ಣ ಒಳಗೆ ತುಂಬಿಸುವ ಬಣ್ಣ ಆಗಿದೆ. ಇನ್ನು ಬಣ್ಣವನ್ನು ತುಂಬಿಸಲು ಬಿಗಿನ್ ಫಿಲ್ ಹಾಗೂ ಎಂಡ್ ಫಿಲ್ ಎಂಬ ನಿರ್ದೇಶನವನ್ನು ಉಪಯೋಗಿಸ್ತೇವೆ. ಬಿಗಿನ್ ಫಿಲ್ ಮತ್ತು ಎಂಡ್ ಫಿಲ್ ಎಂಬ ನಿರ್ದೇಶಗಳು ಒಂದೇ ಟ್ಯಾಬ್ ಪೊಸಿಷನ್ನಲ್ಲಿ ಇರಬೇಕು. ಪ್ರೋಗ್ರಾಮನ್ನು ನೋಡುವ. ಇಲ್ಲಿ ಬಿಗಿನ್ ಫಿಲ್ ಮತ್ತು ಎಂಡ್ ಫಿಲ್ ಒಂದೇ ಟ್ಯಾಬ್ ಪೊಸಿಷನ್ನಲ್ಲಿದೆ. ಪ್ರೋಗ್ರಾಮನ್ನು ರನ್ ಮಾಡುವ. ಚೌಕದ ಬಾರ್ಡರ್ ಕಪ್ಪು ಹಾಗೂ ಫಿಲ್ ಕಲರ್ ನೀಲಿ. ಈಗ ಎಲ್ಲ ಚೌಕಗಳಿಗೆ ಒಂದೇ ಬಣ್ಣವನ್ನು ತುಂಬಿಸುವುದು ಹೇಗೆಂದು ನೋಡಿದೆವು. ಇನ್ನು ಬೇರೆ ಬೇರೆ ಚೌಕಗಳಿಗೆ ಬೇರೆ ಬೇರೆ ಬಣ್ಣವನ್ನು ಕೊಡುವುದು ಹೇಗೆಂದು ನೋಡುವ. ಮೊದಲು ರಚಿಸಿದ ಪ್ರೋಗ್ರಾಮ್ನಲ್ಲಿ ಎಲ್ಲ ಚೌಕಗಳಿಗೂ ಒಂದೇ ಬಣ್ಣವಿತ್ತು. ಇನ್ನು 6 ಚೌಕಗಳಿಗೆ ವಿವಿಧ ರೀತಿಯ ಬಣ್ಣಗಳನ್ನು ಕೊಡುವುದು ಹೇಗೆಂದು ನೋಡುವ. ಅದಕ್ಕಾಗಿ ಪ್ರೋಗ್ರಾಮಿನಲ್ಲಿ ಬೇಕಾದಂತಹ ಬಣ್ಣಗಳನ್ನು CRL ಅಂದರೆ ಕಲರ್ ಈಕ್ವಲ್ ಟು ಬ್ರ್ಯಾಕೆಟ್ನಲ್ಲಿ ಅಲ್ಲಿ 7 ಬಣ್ಣಗಳ ಹೆಸರನ್ನು ಬರೆಯಬೇಕು. ನಂತರ ಫಾರ್ I in CLR ರೈಟ್ 60 ಕಲರ್ I. ಪ್ರತಿಯೊಂದು ಚೌಕವನ್ನು ರಚಿಸುವಾಗ ಒಂದೊಂದು ಬಣ್ಣವನ್ನು ಕೊಡಲಾಗುವುದು. ಯಾವ ಬಣ್ಣದ ಹೆಸರು ಮೊದಲಿದೆಯೋ ಆ ಬಣ್ಣವನ್ನು ಮೊದಲನೇ ಚೌಕಕ್ಕೂ, ನಂತರದ ಬಣ್ಣವನ್ನು ನಂತರದ ಚೌಕಕ್ಕೂ ಕೊಡಲಾಗುತ್ತದೆ. ಪ್ರೋಗ್ರಾಮನ್ನು ನೋಡುವ. ಈ ಪ್ರೋಗ್ರಾಮನ್ನು ರನ್ ಮಾಡಿ ನೋಡು. ರನ್ ಮಾಡ್ಯೂಲ್. ಈಗ ಚೌಕಗಳು ವಿವಿಧ ಬಣ್ಣಗಳಲ್ಲಿ ಪ್ರಿಂಟ್ ಆಯಿತು. ಇದೇ ಪ್ರೋಗ್ರಾಮ್ನಲ್ಲಿ ಸಣ್ಣ ಬದಲಾವಣೆಯನ್ನು ಮಾಡಿ ಷಡ್ಭುಜಗಳನ್ನು ರಚಿಸುವ. ಈ ಪ್ರೋಗ್ರಾಮನ್ನು ರನ್ ಮಾಡಿ ನೋಡು. ರನ್ ಮಾಡ್ಯೂಲ್. ಇನ್ನೊಂದು ಅಷ್ಟಭುಜವನ್ನು ರಚಿಸುವ. ಈ ಪ್ರೋಗ್ರಾಮನ್ನು ರನ್ ಮಾಡಿ ನೋಡು. ರನ್ ಮಾಡ್ಯೂಲ್. ಇನ್ನು ಪ್ರತಿಯೊಂದು ಚೌಕದ ಒಳಗೆ ಬೇರೆ ಬೇರೆ ಬಣ್ಣವನ್ನು ತುಂಬಿಸುವುದು ಹೇಗೆಂದು ನೋಡುವ. ಅದಕ್ಕಾಗಿ ಮೊದಲೇ ಹೇಳಿದ ರೀತಿಯಲ್ಲಿ ನಾವು ತುಂಬಿಸಬೇಕಾದ ಬಣ್ಣಗಳನ್ನು CRL ಈಕ್ವಲ್ ಟು ಅಂದರೆ ಕಲರ್ ಈಕ್ವಲ್ ಟು ಬ್ಲೂ, ಬ್ರೌನ್, ರೆಡ್, ಗ್ರೀನ್, ಆರೆಂಜ್, ಪರ್ಪಲ್ ಅಂತ ತಗೊಳ್ಳುವ. 6 ಚೌಕಗಳಿವೆ, ಹಾಗಾಗಿ 6 ಬಣ್ಣಗಳನ್ನು ಕೊಡಬೇಕು. ನಂತರ ಫಾರ್ I in ಕಲರ್ ಅಥವಾ I in CLR ರೈಟ್ 60. ಇನ್ನು ಕಲರ್ ಬ್ಲ್ಯಾಕ್
ಐ ಅಂದರೆ ಬ್ಲ್ಯಾಕ್ ಎಂಬುದು ಬಾರ್ಡರ್ನ ಕಲರ್, ಐ ಎಂಬುದು ಕಲರ್ ಎಂಬುದರಿಂದ ತೆಕ್ಕೊಳ್ಳಬೇಕಾದ ಬಣ್ಣಗಳು. ಮೊದಲನೇ ಚೌಕಕ್ಕೆ ಯಾವ ಬಣ್ಣವನ್ನು ಮೊದಲು ಕೊಟ್ಟಿರುತ್ತೇವೋ ಆ ಬಣ್ಣವನ್ನು ತುಂಬಿಸಲಾಗುವುದು. ಕಲರ್ ಇನ್ವರ್ಟೆಡ್ ಕಾಮಾದೊಳಗೆ ಬ್ಲ್ಯಾಕ್ ತುಂಬಿಸಬೇಕಾದ ಬಣ್ಣ ಐ. ನಾವು ಮೊದಲ ಪ್ರೋಗ್ರಾಮಲ್ಲಿ ಆದರೆ ಐಯ ಬದಲು ಬ್ಲೂ ಎಂದು ಬರೆದಿದ್ದೇವೆ. ಎಲ್ಲ ಚೌಕಗಳಿಗೂ ಒಂದೇ ಬಣ್ಣವನ್ನು ಕೊಟ್ಟದ್ದು. ಬೇರೆ ಬೇರೆ ಬಣ್ಣವನ್ನು ಕೊಡಲು ಕಲರ್ಗಳ ಹೆಸರನ್ನು ಮೊದಲು CLR = ಅದರೊಳಗೆ ಕಲರ್ಗಳನ್ನು ತಗೊಳ್ಳಬೇಕು. ಈ ಪ್ರೋಗ್ರಾಮನ್ನು ಬರೆದು ರನ್ ಮಾಡಿ ನೋಡುವ. ಟರ್ಟಲ್ ಇಂಪೋರ್ಟ್ ಸ್ಟಾರ್ ಕಲರ್ ಪೆನ್ ಸೈಜ್ 3. ಇನ್ನು ತೆಕ್ಕೊಳ್ಳಬೇಕಾದ ಬಣ್ಣಗಳು ಅದನ್ನು CLR = ಬ್ಲೂ, ಬ್ರೌನ್, ರೆಡ್, ಗ್ರೀನ್, ಆರೆಂಜ್, ಪರ್ಪಲ್. ಫಾರ್ ಐ ಇನ್ CLR ರೈಟ್ 60. ಕಲರ್ ಇನ್ವರ್ಟೆಡ್ ಕಾಮಾದೊಳಗೆ ಬ್ಲ್ಯಾಕ್ ಐ. ಈ ಐ ಎಂಬುದು ಮೇಲೆ ಕೊಟ್ಟ ಕಲರ್ಗಳಲ್ಲಿ ಯಾವುದಾದರೂ ಕಲರ್ಗಳಾಗಿರುತ್ತವೆ. ಮೊದಲಿಗೆ ಬ್ಲೂ ಕಲರ್, ನಂತರ ಬ್ರೌನ್, ಈ ರೀತಿಯಲ್ಲಿ ಕಲರ್ಗಳನ್ನು ಆರಿಸಲಾಗುವುದು. ನೆಕ್ಸ್ಟ್ ಬಿಗಿನ್ ಫಿಲ್ ಎಂಬ ಕಮಾಂಡ್. ಬಿಗಿನ್ ಫಿಲ್ ಆದ ನಂತರ ಚೌಕವನ್ನು ರಚಿಸುವುದಕ್ಕಿರುವ ಕಮಾಂಡ್ ಇದೆ. ಕೊನೆಗೆ ಎಂಡ್ ಫಿಲ್ ಎಂಬ ಕಮಾಂಡನ್ನು ಕೊಡಬೇಕು. ಎಂಡ್ ಫಿಲ್ ಮತ್ತು ಬಿಗಿನ್ ಫಿಲ್ಗಳು ಒಂದೇ ಇಂಡೆಂಟ್ ಸ್ಪೇಸ್ನಲ್ಲಿ ಇರಬೇಕು. ಪ್ರೋಗ್ರಾಮನ್ನು ರನ್ ಮಾಡಿ ನೋಡುವ. ರನ್ ಮಾಡ್ಯೂಲ್. ಈಗ ಚೌಕಗಳ ಬಾರ್ಡರೆಲ್ಲ ಕಪ್ಪು ಬಣ್ಣದಲ್ಲೂ ಹಾಗೂ ಪ್ರತಿಯೊಂದು ಚೌಕವನ್ನು ವಿವಿಧ ಬಣ್ಣಗಳಿಂದ ತುಂಬಿಸಲಾಯಿತು. ಪೈಥಾನ್ ನಿರ್ದೇಶಕಗಳನ್ನು ಉಪಯೋಗಿಸಿ ಆಕರ್ಷಕವಾದ ಗ್ರಾಫಿಕ್ ಆನಿಮೇಷನ್ಗಳನ್ನು ರಚಿಸಬಹುದು. ಬಹಳ ಕಡಿಮೆ ಸಾಲುಗಳನ್ನು ಟೈಪ್ ಮಾಡಿ ಇದನ್ನು ಸಾಧ್ಯಗೊಳಿಸಬಹುದೆಂಬುದೇ ಇದರ ವೈಶಿಷ್ಟ್ಯ. ವೃತ್ತದಲ್ಲಿ ಉಪಯೋಗಿಸುವ ಕೆಲವು ಪ್ಯಾಟರ್ನ್ಗಳನ್ನು, ಅದನ್ನು ರಚಿಸುವುದಕ್ಕಿರುವ ಪ್ರೋಗ್ರಾಮ್ಗಳನ್ನು ನೋಡುವ. ಒಂದನೇ ಪ್ರೋಗ್ರಾಮ್ ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್ ಪೆನ್ ಸೈಜ್ 3 ಕಲರ್ ಬ್ಲ್ಯಾಕ್ ಯೆಲ್ಲೋ. ಅಂದರೆ ಇಲ್ಲಿ ಬ್ಲ್ಯಾಕ್ ಎಂಬುದು ಬಾರ್ಡರ್ನ ಕಲರ್, ಯೆಲ್ಲೋ ವೃತ್ತವನ್ನು ತುಂಬಿಸಬೇಕಾದ ಕಲರ್. ಫಾರ್ ಐ ಇನ್ ರೇಂಜ್ 4 RT 90. ಅಂದರೆ ಪ್ರತಿ ವೃತ್ತವನ್ನು ರಚಿಸಿದ ನಂತರ ಟರ್ಟಲ್ 90 ಡಿಗ್ರಿಯಷ್ಟು ತಿರುಗಬೇಕು. ಕಲರ್ ತುಂಬಿಸಲಿಕ್ಕೆ ಇರುವಂಥ ಕಮಾಂಡ್ ಬಿಗಿನ್ ಫಿಲ್. ಫಾರ್ ಐ ಇನ್ ರೇಂಜ್ 40, 101, 20 ಸರ್ಕಲ್ ಐ. ಅದಾದ ನಂತರ ಎಂಡ್ ಫಿಲ್. ಈ ಪ್ರೋಗ್ರಾಮನ್ನು ಬರೆದು ರನ್ ಮಾಡಿ ನೋಡುವ. ರನ್ ಮಾಡ್ಯೂಲ್. ಈಗ ವೃತ್ತವನ್ನು ರಚಿಸುತ್ತಾ ಪ್ರತಿಯೊಂದು ವೃತ್ತವನ್ನು ಹಳದಿ ಬಣ್ಣದಿಂದ ತುಂಬಿಸಲಾಗುತ್ತದೆ. ವೃತ್ತವನ್ನು ಉಪಯೋಗಿಸಿರುವ ಇನ್ನೊಂದು ಪ್ಯಾಟರ್ನನ್ನು ನೋಡುವ. ಪ್ರೋಗ್ರಾಮನ್ನು ಗಮನಿಸಿ. ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್ ಕಲರ್ ತೆಕ್ಕೊಳ್ಳುವ. 8 ಬಣ್ಣಗಳನ್ನು ತೆಕ್ಕೊಳ್ಳುವ. ಕಲರ್ = ಬ್ರ್ಯಾಕೆಟ್ನೊಳಗೆ ಬ್ಲ್ಯಾಕ್, ವೈಲೆಟ್, ಪಿಂಕ್, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಪ್ರತಿ ಬಣ್ಣದ ಹೆಸರು ಇನ್ವರ್ಟೆಡ್ ಕಾಮಾದೊಳಗೂ ಹಾಗೂ ಪ್ರತಿ ಬಣ್ಣಗಳನ್ನು ಹಾಕಿ ಬೇರ್ಪಡಿಸಬೇಕು. ಪೆನ್ ಸೈಜ್ 3 ಫಾರ್ N ಇನ್ CLR ಕಲರ್ ಬ್ಲ್ಯಾಕ್, N. ಬ್ಲ್ಯಾಕ್ ಎಂಬುದು ಬಾರ್ಡರ್ನ ಬಣ್ಣ, N ಮೇಲೆ ಕೊಟ್ಟ ಬಣ್ಣಗಳಲ್ಲಿ ಯಾವುದಾದ್ರೂ ಒಂದು ಬಣ್ಣ ತುಂಬಿಸಬೇಕಾದ ಬಣ್ಣ. ಬಣ್ಣವನ್ನು ತುಂಬಿಸಲು ಬಿಗಿನ್ ಫಿಲ್. ನಂತರ ಸರ್ಕಲ್ 60. ಇಲ್ಲಿ ಸರ್ಕಲ್ 60 ಅಂದರೆ ಅದರ ತ್ರಿಜ್ಯವನ್ನು ಹೇಳುವಂಥದ್ದು. ಸರ್ಕಲ್ 70, ಸರ್ಕಲ್ 90, ಸರ್ಕಲ್ 90. ನಂತರ ಎಂಡ್ ಫಿಲ್ RT 45.
ಈ ಹಿಂದೆ ನಾವು ನೋಡಿದಂಥ ಪ್ರೋಗ್ರಾಮಿಗಿಂತ ಭಿನ್ನವಾಗಿ ವೃತ್ತಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. ಪ್ರತಿಯೊಂದು ಸೆಟ್ಟಿಗೂ ವಿಭಿನ್ನ ಬಣ್ಣಗಳನ್ನು ಕೊಡಲಾಗಿದೆ. ಈ ಪ್ರೋಗ್ರಾಮನ್ನು ಬರೆದು ರನ್ ಮಾಡಿ ನೋಡುವ. ರನ್ ಮಾಡ್ಯೂಲ್. ವಿವಿಧ ತ್ರಿಜ್ಯಗಳಿರುವ ವೃತ್ತಗಳು ರಚಿಸಲ್ಪಡುತ್ತದೆ ಹಾಗೂ ಅದರ ಒಳಬದಿಯನ್ನು ವಿವಿಧ ಬಣ್ಣಗಳಿಂದ ತುಂಬಿಸಲಾಗುತ್ತದೆ. ಈಗ ಒಂದು ಅಂದವಾದ ವೃತ್ತಗಳನ್ನು ಉಪಯೋಗಿಸಿದ ಪ್ಯಾಟರ್ನ್ ಲಭಿಸಿತು. ಇನ್ನೊಂದು ಚೌಕವನ್ನು ಉಪಯೋಗಿಸಿದಂತಹ ಪ್ಯಾಟರ್ನನ್ನು ನೋಡುವ. ಪ್ರೋಗ್ರಾಮನ್ನು ಗಮನಿಸಿ. ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್ CLR ಬ್ರ್ಯಾಕೆಟ್ನೊಳಗೆ 4 ಬಣ್ಣಗಳನ್ನು ಕೊಡುವ. ಇಲ್ಲಿ ಬ್ಲೂ, ಗ್ರೀನ್, ಯೆಲ್ಲೋ, ರೆಡ್ ಅಂತ ಕೊಡುವ. ಪೆನ್ ಸೈಜ್ 3, ಫಾರ್ I ಇನ್ ರೇಂಜ್ 6, ಫಾರ್ N ಇನ್ CLR, ಕಲರ್ N, RT 15. ಅಂದರೆ ಪ್ರತಿಯೊಂದು ಚೌಕವನ್ನು ರಚಿಸಿ ಟರ್ಟಲ್ 15 ಡಿಗ್ರಿಯಷ್ಟು ಬಲಕ್ಕೆ ತಿರುಗಬೇಕು. ಫಾರ್ J ಇನ್ ರೇಂಜ್ 4, ಫಾರ್ವರ್ಡ್ 100, RT 90. ಅದು ಚೌಕವನ್ನು ರಚಿಸಲಿರುವ ಕಮಾಂಡ್. ಪ್ರೋಗ್ರಾಮನ್ನು ಬರೆದು ರನ್ ಮಾಡಿ ನೋಡುವ. ರನ್ ಮಾಡ್ಯೂಲ್. ವಿವಿಧ ಬಣ್ಣಗಳಿರುವ ಚೌಕಗಳನ್ನು ಉಪಯೋಗಿಸಿದ ಒಂದು ಪ್ಯಾಟರ್ನ್ ಲಭಿಸಿತು. ಇನ್ನೊಂದು ಪ್ರೋಗ್ರಾಮನ್ನು ನೋಡುವ. ಇಲ್ಲಿ ಕಾಣುವ ಪ್ರೋಗ್ರಾಮನ್ನು ನೋಡಿ. ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್, ಕಲರ್ ಬ್ಲೂ, ಗ್ರೀನ್, ಯೆಲ್ಲೋ, ರೆಡ್. ಪೆನ್ ಸೈಜ್ 3, ಫಾರ್ R ಇನ್ ರೇಂಜ್ 4, RT 90, size equal to 100. For N in CLR, color black, N. Begin fill. For J in range 4, FD bracket ನೊಳಗೆ size RT 90. End fill. Size equal to size minus 20. ಈ ಪ್ರೋಗ್ರಾಮನ್ನು ಬರೆದು ರನ್ ಮಾಡಿ ನೋಡುವ. ಈಗ ಚೌಕಗಳು ನಿರ್ಮಿಸಲ್ಪಡುತ್ತವೆ. ವಿವಿಧ ಬಣ್ಣಗಳಲ್ಲಿ, ವಿವಿಧ ಆಕೃತಿಗಳಲ್ಲಿರುವ ಚೌಕಗಳು. ಕೊನೆಗೆ ಸುಂದರವಾದ ಒಂದು ಚೌಕಗಳನ್ನು ಒಳಗೊಂಡ ಪ್ಯಾಟರ್ನ್ ಲಭಿಸಿತು. ನಾವು ಇದುವರೆಗೆ ಪರಿಚಯಿಸಿಕೊಂಡ ಪೈಥಾನ್ ಕಮಾಂಡುಗಳನ್ನು, ಅವುಗಳ ಉಪಯೋಗಗಳನ್ನು ಒಮ್ಮೆ ನೋಡುವ. ಫಾರ್ವರ್ಡ್ ಟರ್ಟಲನ್ನು ಬಲಕ್ಕೆ ಚಲಿಸುವಂತೆ ಮಾಡಲು ಬರೆಯುವ ವಿಧಾನ. ಫಾರ್ವರ್ಡ್
50 ಅಥವಾ FD50. ಅಲ್ಲಿ 50 ಎಂಬುದು ಎಷ್ಟು ಪಿಕ್ಸೆಲ್ನಷ್ಟು ಮುಂದೆ ಚಲಿಸಬೇಕೆಂಬುದು. ಸರ್ಕಲ್ ಟರ್ಟಲನ್ನು ವೃತ್ತಾಕೃತಿಯಲ್ಲಿ ಚಲಿಸುವಂತೆ ಮಾಡಲಿರುವ ನಿರ್ದೇಶ. ಬರೆಯುವ ವಿಧಾನ ಸರ್ಕಲ್ ಬ್ರ್ಯಾಕೆಟ್ನೊಳಗೆ 100. ಡಾಟ್ ಗ್ರಾಫಿಕ್ಸ್ ಸ್ಕ್ರೀನ್ನಲ್ಲಿ ಒಂದು ಬಿಂದುವನ್ನು ದಾಖಲಿಸಲಿರುವ ನಿರ್ದೇಶ. ಅದರ ಬಣ್ಣವನ್ನು ಕೂಡ ಕೊಡಬಹುದು. ಅದಕ್ಕಾಗಿ ಡಾಟ್ ಬ್ರ್ಯಾಕೆಟ್ನೊಳಗೆ 20, ಇನ್ವರ್ಟೆಡ್ ಕಾಮಾದಲ್ಲಿ ಬ್ಲೂ. ಯಾವ ಬಣ್ಣವನ್ನು ಬೇಕಾದರೂ ಕೊಡಬಹುದು. ನೆಕ್ಸ್ಟ್ ಪೆನ್ ಕಲರ್. ಗ್ರಾಫಿಕ್ಸ್ ಸ್ಕ್ರೀನ್ನಲ್ಲಿ ಮೂಡುವ ಆಕೃತಿಗಳ ಬಣ್ಣವನ್ನು ನಿರ್ಣಯಿಸಲಿರುವ ಕಮಾಂಡ್. ಪೆನ್ ಕಲರ್ ಬ್ರ್ಯಾಕೆಟ್ನೊಳಗೆ ಬಣ್ಣದ ಹೆಸರು. ಉದಾಹರಣೆ ಪೆನ್ ಕಲರ್ ಬ್ರ್ಯಾಕೆಟ್ನೊಳಗೆ ಇನ್ವರ್ಟೆಡ್ ಕಾಮಾದಲ್ಲಿ ಬ್ಲೂ. ಪೆನ್ ಸೈಜ್. ಗ್ರಾಫಿಕ್ಸ್ ಸ್ಕ್ರೀನ್ನಲ್ಲಿ ಮೂಡುವ ರೇಖೆಗಳ ದಪ್ಪವನ್ನು ನಿರ್ಣಯಿಸಲು. ಪೆನ್ ಸೈಜ್ ಬ್ರ್ಯಾಕೆಟ್ನೊಳಗೆ 5. ರೈಟ್ ಬ್ರ್ಯಾಕೆಟ್. ಟರ್ಟಲ್ನ ದಿಕ್ಕನ್ನು ನಿರ್ದಿಷ್ಟ ಡಿಗ್ರಿಯಷ್ಟು ಬಲಕ್ಕೆ ತಿರುಗಿಸಲು. ಉದಾಹರಣೆಗೆ ರೈಟ್ 90 ಎಂದು ಕೊಟ್ಟರೆ ಟರ್ಟಲ್ 90 ಡಿಗ್ರಿ ಬಲಕ್ಕೆ ತಿರುಗುವುದು. ಬರೆಯುವ ವಿಧಾನ RT 120 ಅಥವಾ RT ರೈಟ್ 120. ಆ ಬ್ರ್ಯಾಕೆಟ್ನಲ್ಲಿ ಬರೆಯುವ ಅಳತೆಯು ಕೋನದ ಅಳತೆಯಾಗಿದೆ. ಇನ್ನು ಲೆಫ್ಟ್ ಟರ್ಟಲನ್ನು ನಿಶ್ಚಿತ ಡಿಗ್ರಿಯಷ್ಟು ಎಡಕ್ಕೆ ತಿರುಗಿಸಲು ನೀಡುವ ಕಮಾಂಡ್ ಇದಾಗಿದೆ. ಉದಾಹರಣೆ LT 120 ಅಥವಾ ಲೆಫ್ಟ್ 120. ಇನ್ನು ಕಲರ್ ಬ್ರ್ಯಾಕೆಟ್ನೊಳಗೆ A. ಪೈಥಾನ್ ಗ್ರಾಫಿಕ್ಸ್ ವಿಂಡೋದಲ್ಲಿ ರಚಿಸಲ್ಪಡುವ ಆಕೃತಿಗಳಿಗೆ ಬಣ್ಣವನ್ನು ಕೊಡಲು ಇರುವಂತಹ ಕಮಾಂಡ್. ಉದಾಹರಣೆಗೆ ಕಲರ್ ಬ್ರ್ಯಾಕೆಟ್ನೊಳಗೆ ಬ್ಲೂ. ಇನ್ನು ಕಲರ್ ಬ್ರ್ಯಾಕೆಟ್ನೊಳಗೆ A, B ಅಂದರೆ A ಎಂಬುದು 1ನೇ ಬಣ್ಣ, B ಎಂಬುದು 2ನೇ ಬಣ್ಣ. ಒಂದು ಬಹುಭುಜ ಅಥವಾ ವೃತ್ತವನ್ನು ರಚಿಸುವಾಗ ಔಟ್ಲೈನ್ ಹಾಗೂ ಒಳಗೆ ವಿವಿಧ ಬಣ್ಣಗಳನ್ನು ನೀಡಲಿರುವ ನಿರ್ದೇಶ ಇದಾಗಿದೆ. ಮೊದಲಿಗೆ ಬರೆಯುವ ಬಣ್ಣವು ಔಟ್ಲೈನ್ನ ಬಣ್ಣ, ನಂತರ ಬರೆಯುವ ಬಣ್ಣವನ್ನು ಯಾವ ಬಣ್ಣದಿಂದ ತುಂಬಿಸಲ್ಪಡಬೇಕೋ ಆ ಬಣ್ಣ ಆಗಿರುವುದು. ಉದಾಹರಣೆ ಕಲರ್ ಬ್ರ್ಯಾಕೆಟ್ನೊಳಗೆ ಇನ್ವರ್ಟೆಡ್ ಕಾಮಾದಲ್ಲಿ ಬ್ಲ್ಯಾಕ್, ಇನ್ವರ್ಟೆಡ್ ಕಾಮಾದೊಳಗೆ ಬ್ಲೂ. ಹೀಗೆ ಕೊಟ್ಟಾಗ ಆಕೃತಿಯ ಹೊರಬದಿ ಕಪ್ಪು ಬಣ್ಣದಲ್ಲೂ ಆಕೃತಿಯ ಒಳಬದಿಯನ್ನು ನೀಲಿ ಬಣ್ಣದಿಂದಲೂ ತುಂಬಿಸಲಾಗುವುದು. ಕ್ಲಿಯರ್. ಗ್ರಾಫಿಕ್ಸ್ ಸ್ಕ್ರೀನ್ನಲ್ಲಿ ಇರುವಂತಹ ಬರಹಗಳನ್ನು ಪೂರ್ತಿಯಾಗಿ ಅಳಿಸಲು. ಮೊದಲೇ ಮಾಡಿದಂಥ ಯಾವುದಾದ್ರೂ ಆಕೃತಿಗಳೋ ಅಥವಾ ಏನಾದರೂ ಬರಹಗಳೋ ಇದ್ದರೆ ಅದನ್ನು ಅಳಿಸಲು ಕ್ಲಿಯರ್ ಎಂಬ ಕಮಾಂಡನ್ನು ಉಪಯೋಗಿಸುತ್ತೇವೆ. ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್. ಟರ್ಟಲ್ ಗ್ರಾಫಿಕ್ಸ್ ಕಂಪ್ಯೂಟರ್ನಲ್ಲಿ ಕಾರ್ಯಪ್ರವೃತ್ತಗೊಳಿಸಲು ಪ್ರೋಗ್ರಾಮಿನ ಆರಂಭದಲ್ಲಿ ಈ ನಿರ್ದೇಶನವನ್ನು ನೀಡಬೇಕು. ಫ್ರಮ್ ಟರ್ಟಲ್ ಇಂಪೋರ್ಟ್ ಸ್ಟಾರ್ ಅಂದರೆ ಗ್ರಾಫಿಕ್ಸ್ ಪ್ರೋಗ್ರಾಮನ್ನು ಬರೆಯುವಾಗ ಪ್ರಾರಂಭದಲ್ಲಿ ಕೊಡುವಂಥ ಕಮಾಂಡ್ ಇದಾಗಿದೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಗಣಿತ ಕ್ರಿಯೆಗಳಿಗೆ ಮಾತ್ರವಲ್ಲದೆ ಜ್ಯಾಮಿತಿಯ ಆಕೃತಿಗಳನ್ನು ತಯಾರಿಸಲು ಕೂಡ ಉಪಯೋಗಿಸಬಹುದೆಂದು ನಾವು ತಿಳಿದುಕೊಂಡೆವು. ಕಂಪ್ಯೂಟರ್ ಭಾಷೆಗಳು ಮತ್ತು ಅವುಗಳ ಕೆಲವು ಉಪಯೋಗಗಳನ್ನು ಮಾತ್ರ ನಾವು ಇಲ್ಲಿಯವರೆಗೆ ನೋಡಿದೆವು. ನಾವು ಉಪಯೋಗಿಸುವ ಉಬುಂಟು ಆಪರೇಟಿಂಗ್ ಸಿಸ್ಟಮ್ನಿಂದ ತೊಡಗಿ ಕಂಪ್ಯೂಟರ್ನ ಅನುಬಂಧ ಸಾಫ್ಟ್ವೇರ್ಗಳ ನಿರ್ಮಾಣದಲ್ಲಿಯೂ ಕಂಪ್ಯೂಟರ್ ಭಾಷೆಗಳನ್ನು ಉಪಯೋಗಿಸಲಾಗುತ್ತದೆ. ಕಂಪ್ಯೂಟರ್ ಭಾಷೆಗಳ ಕುರಿತು ಹೆಚ್ಚಿನ ವಿಚಾರಗಳನ್ನು ನೀವು ಮುಂದಿನ ತರಗತಿಗಳಲ್ಲಿ ತಿಳಿದುಕೊಳ್ಳಬಹುದು. ಪೈಥಾನ್ ಪ್ರೋಗ್ರಾಮಿಂಗ್ ಪಾಠದಲ್ಲಿ ಬಂದಂತಹ ಎಲ್ಲ ಪ್ರೋಗ್ರಾಮ್ಗಳನ್ನು ಬರೆದಿಟ್ಟುಕೊಂಡು ಅದರ ವರ್ಕ್ಶೀಟ್ಗಳನ್ನು ತಯಾರಿಸಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಈ ಎಲ್ಲ ಪ್ರೋಗ್ರಾಮ್ಗಳನ್ನು ಕಂಪ್ಯೂಟರ್ನಲ್ಲಿ ಮಾಡಿ ನೋಡಲು ಪ್ರಯತ್ನಿಸಿ. ನಮಸ್ಕಾರ.